6 ಗಂಟೆಗೆ ಬಂದಿದ್ದೀರಾ? ಏನು ಮಾಡ್ತಿದ್ದೀರಿ? ಅಯ್ಯೋ ಸಾರಿ ಬ್ರೋ, ಇವ್ರಿಗೆ ನಾನು ಸ್ವಲ್ಪನೂ ಗ್ಯಾಪೇ ಕೊಡೋಂಗಿಲ್ಲ, ಇಲ್ಲ ಫುಲ್ ಹಿಂದೆ ಹೋಗ್ತೀನಿ. 153 ಡಾಲ್ಫಿನ್ ಯು ಬ್ಯೂಟಿ, ಸೀರಿಯಸ್ಲಿ ನೆಕ್ಸ್ಟ್ ಲೆವೆಲ್. ಎಲ್ಲಿ ಬರ್ತಾ ಇದ್ದೀನಿ. ನಮಸ್ಕಾರ ಎಲ್ರಿಗೂ, ಇನ್ನೊಂದು ಹೊಸ ವ್ಲಾಗ್ಗೆ ವೆಲ್ಕಮ್. ಅಯ್ಯಪ್ಪ, ಹಂಸುಗಳು ಬಂದರೆ ಒಂಥರ ಫೀಲ್ ಆಗುತ್ತೆ. ನೈಟು ಬಂದು ಮಲ್ಕೊಂಡಿದ್ದು 3, ಇವಾಗ 5:40 ಹಂಗೆ ಎದ್ದು ಬಂದಿದ್ದೀನಿ ರೈಡು. ಬಟ್ ಓಕೆ, ನಿದ್ದೆ ಆಗಿದೆ, ಹಂಗೇನಿಲ್ಲ. ಇವತ್ತು ನಮ್ಮ ಜೊತೆ ನಮ್ಮ ನಿಶಾಲ್ ಬ್ರೋ ಮತ್ತು ಜಾಜು ಆಮೇಲೆ ಮೋಹನ್ ಬ್ರೋ ಬರಬೇಕು. ಆಲ್ರೆಡಿ ನಿಶಾಲ್ ಮತ್ತು ಜಾಜ್ ಬಂದಿರ್ತಾರೆ, ಇನ್ನು ಜಸ್ಟ್ ಮೋಹನ್ ಬ್ರೋಗೋಸ್ಕರ ವೆಯ್ಟ್ ಮಾಡಬೇಕು. ಆಲ್ರೆಡಿ ಇಲ್ಲೇ ಇದ್ದಾರೆ ನೋಡಿ ಬಾಯ್ಸು. ಆ ಕಡೆ ಹೋಗೋಣ, ಅಲ್ಲಿ ಕಾಫಿ ಕುಡಿತಾರೋಣ ಬ್ರೋ. ಆ ಕಡೆ ಹೋಗೋಣ, ಅಲ್ಲಿ ನಿಂತ್ಕೊಂಡು ಬನ್ನಿ, ಕಾಫಿ ಕುಡಿಯೋಣ. ಅಲ್ಲಿ ನಿಂತ್ಕೊಳ್ಳೋಣ, ಅಲ್ಲಿ ಅದೇ ನಂದಿನಿ. ಆಯ್ ಬ್ರೋ, ಗೊತ್ತಾಯಿತು. ಓಕೆ, ಏನಂತೆ? ಇನ್ನೂ ಬಂದಿಲ್ವ ಯಾರು? ನಮ್ಮ ಬಾಯ್ಸ್ ಯಾರು ಇನ್ನೂ ಬಂದಿಲ್ಲಲ್ಲ? ನಿಶಾಲ್ ಅವ್ರು ಯಾರು ಇನ್ನೂ ಬಂದಿಲ್ಲ? ಹಾಂ ಬನ್ನಿ. ನಿನ್ನೆ 3:30 ಮಲ್ಕೊಂಡಿದ್ದು. ಚೆನ್ನಾಗಿದೆ ಬ್ರೋ ಸಲಾರು. ಬಾಯ್ಸ್ ಆಮೇಲೆ ಯಾರ್ಯಾರು ಸಲಾರ್ ರಿವ್ಯೂ ಕೇಳ್ತಾಯಿದ್ರಿ? ಸಲಾರ್ ಆರಾಮ ಒಂದ್ಸಲಿ ನೋಡ್ಬೋದು, ಹಂಗೇನಿಲ್ಲ. ಉಗ್ರಮ್ ಸ್ಟೋರಿಲೈನೆ, ಬಟ್ ನೆಕ್ಸ್ಟ್ ಲೆವೆಲ್ ಮೇಕಿಂಗು ಸ್ವಲ್ಪ ಚೇಂಜ್ ಇದೆ, ಟ್ವಿಸ್ಟ್ ಇದೆ. ಚೆನ್ನಾಗಿದೆ ಮೂವಿ, ಸೀರಿಯಸ್ಲಿ. ಇರೋರೆಲ್ಲ ಕನ್ನಡದವರೇ ಗುರು, ಮೇಯ್ನ್ ಲೀಡ್ಗಳು ಬಿಟ್ಟು ಅಷ್ಟೇ. ಟೈಮು 7:45, ನಾವು ಬಂದಿದ್ದು 6:40. ಇವರು 6:45, ಒಂದು 5 ಮಿನಿಟ್ಸು. ಇವರು 6 ಗಂಟೆಗೆ ಬಂದಿದ್ದೀರಾ? ಏನು ಮಾಡ್ತಿದ್ದೀರಿ? ಅಯ್ಯೋ ಸಾರಿ ಬ್ರೋ. ಇನ್ನು ದಿ ಲೇಟ್ ಕಮ್ಮರ್ ಮೋಹನ್ ಜೈನ ಈಸ್ ಇಯರ್, ಲೇಟ್ ಕಮ್ಮರ್. ನಾವು ಫುಲ್ಲು ಇಷ್ಟೊತ್ತಿಗೆ ನಮ್ಮೊಂದು ವರ್ಷದ ಮಾತುಗಳು ಮಾತಾಡಿದ್ದೀವಿ ನಾವು ಮತ್ತು ನಿಶಾಲ್ ಬ್ರೋ. DBK ಅವ್ರು ಬಿಚ್ಚಿದ್ರು ಇವಾಗ, ಅದಕ್ಕೆ ಇನ್ನೊಂದು 5 ನಿಮಿಷ ಹೋಯ್ತು. ಸಿಕ್ತಲ್ಲ ನನಗೆ ಇವಾಗ ಫುಲ್ ಸೌಂಡ್ ಮಾಡೋದೆ. ನಂದು DBK ಅವ್ರು ಬಿಚ್ಬೋದು, ಮತ್ತೆ ಎಕ್ಸಾಸ್ಟ್ ಇದನ್ನೇ ಬಿಚ್ಚಬೇಕು, ಹಾಕಕ್ಕೆ ವಾಪಸ್ಸು. DBK ಅವ್ರು ತೆಗೆದ್ರೆ ಮತ್ತೆ ಅದನ್ನು ಹಾಕೋಕ್ಕಾಗಲ್ಲ ನನಗೆ. ಬರುತ್ತೆ. ಅಂದರೆ ಇನ್ನೊಂದೇನು ಗೊತ್ತಾ, ಇದು 390 ಸೇಮ್ ಎಕ್ಸಾಸ್ಟ್ ಹಾಕಿದ್ನಲ್ಲ, ಅವಾಗ ಕೇಳೋಕ್ಕೆ ಚೆನ್ನಾಗಿರಲಿಲ್ಲ ನನಗೆ. ಒಳ್ಳೆ ಆಟೋ ಸೌಂಡ್ ಬಂದಂಗೆ ಬರೋದು. ಇವಾಗ R15 ಕೇಳೋಕ್ಕೆ ಚೆನ್ನಾಗಿ ಬರುತ್ತೆ. ಇನ್ನೂ ಫಾಕ್ ಕ್ಲಿಯರ್ ಆಗಿಲ್ವಲ್ಲ ಬ್ರೋ ಇದು? ನಾವು ಅವಾಗಲಿಂದ ಕಾಯ್ತಿದ್ದೀವಿ ಹೋಗುತ್ತೆ ಅಂತ. ಹೊಗೆನಾ? ಬೆಂಕಿ. ಸರಿ ನಡ್ರಿ ಹೊರಡೋಣ. ಓಕೆ, ಇವತ್ತಿನ ಲೈನ್ ಅಪ್ ನೋಡ್ರಿ ಹಿಂಗೆ ಇದ್ದಾವೆ. 5 ಬೈಕ್ ಇದ್ದಾವೆ. V3 250 ಹೊಸ ಗಾಡಿ, RFIM 390 ಮಾಡಿಫೈಡ್ 390, ನಮ್ಮ ADV 390. ಇದೊಂದು ಕಿನಾರ ಹಾಕ್ಬೇಕಿತ್ತು. ಬ್ರೋ ಹೈವೇ ಕನೆಕ್ಟ್ ಆಗೋದೆಲ್ಲ ಗೊತ್ತಲ್ವಾ? ನಡ್ರಿ, ತಡಿ ಒಟ್ಟಿಗೆ ನೀವು ಫಸ್ಟ್ ಹೋಗಿ ಹೆಂಗೆ ನಾವು ಬರ್ತೀವಿ ಹಿಂದೆ. ನಿಶಾಲ್ ಬ್ರೋ ಆನ್ ಫೈರ್. ಅವ್ರು ಸಿಗಲ್ಲ ನನಗೆ ಗೊತ್ತು. ಅದು ಅಯ್ಯೋ ನೋಡ್ರಿ, ಹೊಸ 250 160 ಹೋಗುತ್ತೆ ಅಂತ ಹೇಳೋದ್ರೆ ಟಾಪು.
ಎಲ್ಲಿ ಅಲ್ಲೇ ಲಾಂಚ್ ಮಾಡಿದ್ರೆ ಇವತ್ತು ಸೈಕ್ ಬಾಯ್ಸ್. ಅದೇ ಎಲ್ಲ ದೊಡ್ಡ ಗಾಡಿಗಳ CC ಸೆಗ್ಮೆಂಟ್ಸ್ ಇನ್ನೇನು. ಬಟ್ R15 ಒಂದಿದೆ, ಅವರು ಚೆನ್ನಾಗಿ ಹೊಡ್ತಿದ್ದಾರೆ. ಮತ್ತೆ ಇದೇನೋ ಗುರ್ 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 ಅಂತಿದೆ. ಅದು ಡಬಲ್ ಟೇಪ್ ಹಾಕ್ಬೇಕಿತ್ತು. ಇಲ್ಲಿ ಯಾಕೆ ಲೆಫ್ಟ್ ತಾಳ್ತಿದ್ರೆ, ಮುಂದೆ ಹೋಗಿ ಲೆಫ್ಟ್ ಆಗ್ಬೋದು ಬ್ರೋ. ಇಲ್ಲಿ ತಗೊಂಡ್ರೆ ಸುಮ್ಮನೆ ಎಕ್ಸ್ಟ್ರಾ ಟ್ರಾಫಿಕ್ಕು. ಅಯ್ಯೋ ಏನು ಆಗ್ತದೆ ಗುರು ಹಂಸು. ಎಕಡೆಯಿಂದ ಹೊಡಿತವ್ರೆ ಗುರು ಅವರು, ಸೈಕು. ಇವ್ರಿಗೆ ನಾನು ಸ್ವಲ್ಪನೂ ಗ್ಯಾಪೇ ಕೊಡೋಂಗಿಲ್ಲ, ಇಲ್ಲ ಫುಲ್ ಹಿಂದೆ ಹೋಗ್ತೀನಿ. ಹೈವೇಲಿ ಇನ್ನೂ ಫಾಗ್ ಇದೆ, ಫಾಗ್ ಕ್ಲಿಯರ್ ಆಗಲಿಲ್ಲ ಅಂದರೆ ಕಷ್ಟ, ವಿಸಿಬಿಲಿಟಿ ಇರಲ್ಲ. Finally joining highways. The game begins. ಅಟ್ಲೀಸ್ಟ್ R15 ಇದೆಯಲ್ಲ ಜೊತೆಗೆ. ಆಗಿದೆ ಬಟ್ ನೋಡೋಣ. ಡ್ಯೂಕ್ 250 ಬೀಟ್ ಮಾಡೋದು ಕಷ್ಟ ಇದೆ. ಅದು 160 ಹೋಗುತ್ತೆ, ಬಟ್ ಐ ಟ್ರೈ. ಅದು ಇನ್ಷಿಯಲ್ ಹೋಗುತ್ತೆ ಗುರು, 150ವರೆಗೂ ಬೇಗ ಹೋಗುತ್ತೆ ಆ ಗಾಡಿ. Dolphin. $390 you beauty, modified 390. ನಾ ಫುಲ್ ಟಕ್ಕಿನ ಹಾಕಬೇಕು ಬಾಯ್ಸ್, ಇಲ್ಲಾರೆ ಹೋಗಲ್ಲ. ಸಾರಿ, ವಿಂಡ್ ಅಗೇನ್ಸ್ಟ್ ಪುಷ್ ಮಾಡೋಕ್ಕಾಗಲ್ಲ. ಹಿಂದೆ ಟೈರ್ ಬೇರಿಂಗ್ ಸ್ವಲ್ಪ ಕರೆಕ್ಟ್ ಇದ್ದಿದ್ರೆ ಪುಷ್ ಮಾಡ್ಬೋದು. ಆನ್ ಬ್ರೋ, ನನಗೆ ಗೊತ್ತಿತ್ತು ಇವತ್ತೆಲ್ಲ ಬಿಟ್ಟು ಹೋಗ್ತೀರಾ ಅಂತ. ಬಾಯ್ಸ್ ಬೇಗ ಗಾಡಿ ಚೇಂಜ್ ಮಾಡ್ಬೋದು, ಇಲ್ಲ ಅಂದರೆ ಇವ್ರ ಜೊತೆ ಇಡೋಕ್ಕಾಗಲ್ಲ. R15 ಒಂದಿಲ್ಲ ಅಷ್ಟೇ ಮುಂದೆ, ಇನ್ನೆಲ್ಲ ಮುಂದೆ ಹೋಗ್ತಾವೆ. ಅದು ಬರ್ಬೇಕು, ರೈಟಲ್ಲೇ ಇರುತ್ತೆ ಅದು ನನ್ನ ಪಕ್ಕದಲ್ಲೇ. ಆನ್ ಬ್ರೋ, ಪೀಸ್ ಹಂಗಿದೆ ಹೋಯ್ತವ್ರೆ ಚೇಂಜ್ ಮಾಡ್ಕೊಂಡು. ಸಕ್ಕತ್ತಾಗಿದೆ ಗುರು ಮಾತ್ರ ಇವಾಗ ರೈಡು. ನಾನು ಯಾವ ಲೆವೆಲ್ ಟಕ್ಕಿನ ಹಾಕಿದ್ದೀನಿ ಅಂದರೆ ವಿಂಡೋ ಹೆವಿ ಇದೆ. 153 ಡಾಲ್ಫಿನ್ ಯು ಬ್ಯೂಟಿ. ಫುಲ್ ಟಕ್ಕಿನ ಹಾಕ್ತೀನಿ ತಡ್ರಿ, ಸಾರಿ ಫಾರ್ ದ ವ್ಯೂ. ಫುಲ್ ಟಕ್ಕಿನ ಹಾಕಿದ್ದೀನಿ. ತ್ರಾಟ ಹಂಗೆ ಹಿಡ್ಕೊಂಡು ಕೂತಿದ್ದೀನಿ ಅವಾಗಿಂದ. ಆ ಡ್ಯೂಕ್ 250 ಬೀಟ್ ಮಾಡಬೇಕು ಅಂತ ಅಷ್ಟೇ, ಇನ್ನೇನಿಲ್ಲ. ಬಟ್ ಅದು 160 ಹೋದರೆ ಕಷ್ಟ, 155 ಅಷ್ಟೇ. ಇವ್ರು ನೋಡಿದ್ರೆ ಅಡ್ಡಾಡ್ಕೊಂಡು ಬರ್ತಾರೆ ಪಕ್ಕದಲ್ಲ ಬೇಕು ಅಂತ. ಓನ್ ಬ್ರೋ, ದಿಸ್ ಈಸ್ ನಾಟ್ ಫೇರ್. ಆನ್ ಡ್ಯೂಕ್ 250 ನಾನು ಸ್ವಲ್ಪ ಅಷ್ಟೇ ಪುಷ್ ಮಾಡು ಡಾಲ್ಫಿನ್. ವಿಂಡ್ ಕಟ್ ಮಾಡು, ನಿಂದೆ ಹೋಗಿ. ಸ್ಟ್ರಾಂಗೆಸ್ಟ್ ಬ್ಯಾಟಲ್ ನನಗೆ ಸೋಫರ್. ತಡ್ರಿ, ಕಾರ್ನರಲ್ಲಿ ಪಕ್ಕ ಬೀಟ್ ಮಾಡ್ಬೋದು. ನಾನು ಹಿಂಗೆ ಥ್ರಾಟಲ್ ಫುಲ್ ಹಿಡ್ಕೊಂಡು ಕೂತಿದ್ರೆ ಅಷ್ಟೇ ಗಾಡಿಯ ಮೇಲೆ. ಇವಾಗಿದ್ದೆ ಸೈಕಿತ್ತು ಮಾತ್ರ ಲಾಸ್ಟ್ ಸ್ಟೆಚ್. ನನ್ನ ಫಸ್ಟ್ ಟೈಮ್ ಲೈಫಲ್ಲಿ ಇಷ್ಟು ಹೊತ್ತು ಹಿಂಗೆ ಥ್ರಾಟಲ್ ಹಿಡ್ಕೊಂಡು ಕೂತಿದ್ದೆ 6th ಗೇರಲ್ಲಿ. ಅನ್ಬಿಲೀವಬಲ್ ಅಂದ್ಕೊಳ್ಳಿ. ಯಪ್ಪ ಸಕ್ಕತ್ತಿತ್ತು ಗುರು ಮಾತ್ರ, ಸೀರಿಯಸ್ಲಿ.
ಆ ಮೂಮೆಂಟ್ ನೆಕ್ಸ್ಟ್ ಲೆವೆಲ್ ಫೀಲ್. ಇವರೆಂದು ಫುಲ್ಲು ಬಿಟ್ಟು ಹೊಡೆದ್ರು ನಮ್ಮನ್ನ. ನನ್ನ ಹತ್ರ 390 ಇದ್ರೆ ಅಟ್ಲೀಸ್ಟ್ ಜೊತೆಗಾರು ಇರುವೆ, ಬಟ್ ಸ್ಟಿಲ್ ಓಕೆ. ನಾವು ಎಷ್ಟೇ ಪುಷ್ ಮಾಡೋರು ಗಾಡಿ ಹೋಗೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. 250 ರಿವ್ಯೂ ಬರುತ್ತೆ ನೆಕ್ಸ್ಟು. ನಾನು 250 ಬರ್ತೀನೋ ರಿವ್ಯೂ ಬರುತ್ತೆ. ಬಟ್ ಇನ್ನೊಂದೇನು ಗೊತ್ತಾ, ನನಗೆ ಯಾರೇ ಕೇಳಿದ್ರು ನಾನು, ಅಂದರೆ ಲೈಕ್ ಬೈಕ್ ತೊಗೋಬರೋ ನಮ್ಮ ಫ್ರೆಂಡ್ಸ್ ಯಾರೇ ಕೇಳಿದ್ರು ಮುಂಚೆ ಡೈರೆಕ್ಟಾಗಿ ಹೇಳ್ತಾಯಿದ್ದೆ, ನೀವು ಯಾರಾದರೂ ಸ್ಪೋರ್ಟ್ಸ್ ಸೆಗ್ಮೆಂಟ್ಸಲ್ಲಿ 200cc ನೋಡ್ತಾ ಇದ್ದೀರಾ ಅಂದರೆ R15 ಹೋಗಿ ಕಣ್ಣು ಮುಚ್ಕೊಂಡು. ಇನ್ನು ನೇಕೆಡ್ ಗಾಡೀಲಿ ನೋಡ್ತಾ ಇದ್ದೀರಾ ಅಂದರೆ ನಾನೇನು ಫೇವರಿಸಮ್ ಮಾಡ್ತಿಲ್ಲ, ಡ್ಯೂಕ್ 250 ಫಸ್ಟ್ ಹೇಳುವೆ. ನಿಮ್ಮ ಹತ್ರ ಬಜೆಟ್ ಇದ್ರೆ 250 ಹೋಗಿ, ಇಲ್ಲಾಂದರೆ NSC ಹೋಗಿ ಅಂತ. ಸ್ಟಿಲ್ 250 ಈಸ್ ವೆರಿ ಗುಡ್ ಬೈಕ್, ಐ ಅಪ್ರಿಷಿಯೇಟ್. ಅದು ಇನ್ನೇನು 100cc ಡಿಫ್ರೆನ್ಸ್ ಇದೆ, ಪವರ್ ಅಷ್ಟು ಡಿಫ್ರೆನ್ಸ್ ಇದೆ, ಹೋಗುತ್ತೆ. ಬಟ್ ಆದರೂ ನೋಡಿರಿ, ಈ ಗಾಡೀಲಿ ಅವರಿಂದನೇ ಮೇಂಟೈನ್ ಕೀಪ್ ಅಪ್ ಮಾಡಿದ್ವಿ. ಏನು ಅಂಥ ಲೀಡ್ ಜಾಸ್ತಿ ಏನು ಬಿಟ್ಕೊಡ್ಲಿಲ್ಲ. ಎಷ್ಟು 154 ಏನೋ ಹೋಗಿತ್ತಲ್ಲ ಪ್ರಾಬಬ್ಲಿ. ಅಯ್ಯೋ ತಡ್ರಿ ಒಂದ್ಸಲ ನಿಲ್ಲಿಸ್ಬಿಟ್ಟು ಸ್ವಲ್ಪ ಸ್ಲೋ ಮಾಡ್ಬಿಟ್ಟು ಕೇಳೋಣ. ಸೀರಿಯಸ್ಲಿ ನೆಕ್ಸ್ಟ್ ಲೆವೆಲ್ಲು. ಎಲ್ಲಿ ಅವರು? ಅವ್ರು ಬರ್ತಾರೆ ಅನ್ಕೊಂಡೆ ಬ್ರೋ, ಫುಲ್ ಉರ್ಸಿದೆ. ಹಾಂ, ಯಾವಾಗ ಬೇಕು ಅವಾಗ ಸಿಕ್ಕ ಹೊರಡೆ ಹೋಗ್ತಾರೆ.